ಸಿರುಗುಪ್ಪ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕಾಡಳಿತ, ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆಯ ಸಹಯೋಗದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಗಣರಾಜ್ಯೋತ್ಸವದ ನಿಮಿತ್ತ ರಾಷ್ಟ್ರೀಯ ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿದಂತಹ ತಹಸೀಲ್ದಾರ್ ಗೌಸಿಯಾ ಬೇಗಂ, ದೇಶದಲ್ಲಿನ ವೈವಿಧ್ಯತೆಯಲ್ಲಿ ಏಕತೆ, ಸಮಾನತೆಯ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರ್ತೇವೆಂದು ಪ್ರತಿಜ್ಞೆಯನ್ನ ಮಾಡೋಣ ಅಂತ ಹೇಳಿದ್ರು. ಈ ವೇಳೆ ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದಂತಹ ಶಾಸಕರಾದ ಬಿಎಂ ನಾಗರಾಜ್ ಅವರು, ತುಂಗಭದ್ರಾ ಜಲಾಶಯದ ಭವಿಷ್ಯದ ಭದ್ರತೆಗಾಗಿ 2ನೇ ಬೆಳೆಯ ತ್ಯಾಗವನ್ನ ಮಾಡಿ ಸಹಕರಿಸಿದ ರೈತರಿಗೆ ಜೂನ್ ಇಲ್ಲವೇ ಜುಲೈ ತಿಂಗಳಲ್ಲಿ ತುಂಗಭದ್ರಾ ಜಲಾಶಯದ ಗೇಟ್ ಅಳವಡಿಕೆಯ ಕಾರ್ಯ ಮುಗಿಸಿ ನೀರಾವರಿಗೆ ಅನುಕೂಲವನ್ನ ಮಾಡಿಕೊಡಲಾಗುತ್ತೆ ಅಂತ ಹೇಳಿದ್ರು. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಶಾಲೆಗಳ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಹಾಗೂ ಪೌರ ಕಾರ್ಮಿಕರಿಂದ ಪಥಸಂಚಲನ ನಡೆಸಿ ಎಲ್ಲರ ಗಮನ ಸೆಳೆಯಲಾಯಿತು. ಈ ವೇಳೆ ಶಾಲಾ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಸೇರಿದಂತೆ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳ ತಂಡಕ್ಕೆ ತಾಲೂಕು ಆಡಳಿತದ ವತಿಯಿಂದ ಪುರಸ್ಕರಿಸಲಾಯಿತು. ಈ ವೇಳೆ ಪೊಲೀಸ್ ಉಪಾಧೀಕ್ಷರಾದಂತಹ ಮಾಲತೇಶ ಕೂನಬೇವ, ಪೌರಾಯುಕ್ತ ಗಂಗಾಧರ್ ಸೇರಿದಂತೆ ಇತರ ಇಲಾಖೆ ಅಧಿಕಾರಿಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಣ ವರ್ಗ ಸೇರಿದಂತೆ ಸಾರ್ವಜನಿಕರುಗಳು ಕೂಡ ಉಪಸ್ಥಿತರಾಗಿದ್ದರು. ಪಾಲ್ಗೊಂಡಿರುವ ನಮ್ಮ ನೆಚ್ಚಿನ, ನಮ್ಮ ನಾಡಿನ ಭವಿಷ್ಯದ ಮಕ್ಕಳೇ, ಎಲ್ಲರೂ ನನ್ನ ಜೊತೆಗೆ ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಏನೇ ಬರಲಿ ಒಂದೇ. ವೆರಿ ಗುಡ್. ನೀವೆಲ್ಲರೂ ದೇಶದ ತುಂಬಾ ದೊಡ್ಡ ಒಳ್ಳೆಯ ಪ್ರಜೆಗಳಾಗ್ತೀರಾ ಅಂತ ನಾನು ನಂಬಿದ್ದೇನೆ. ಆಗ್ತೀರಾ? ವೆರಿ ಗುಡ್. ಎಲ್ಲರೂ ಇವತ್ತು ನಾವೇನ್ ಮಾಡೋಣ? ಪ್ರತಿಜ್ಞೆ ಮಾಡೋಣ. ನಮ್ಮ ದೇಶವನ್ನು ಸಮಾನತೆ, ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಮುಂದುವರಿಸುವುದರಲ್ಲಿ ನಾವೆಲ್ಲರೂ ನಮ್ಮ ಸಹಕಾರವನ್ನು ಮತ್ತು ಸಹಭಾಗಿತ್ವವನ್ನು ನಾವು ನೆರೆಯೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೇನೆ. ನೀವೆಲ್ಲರೂ ನನ್ನ ಜೊತೆಗಿರ್ತೀರಾ? ದೇಶದ ಜೊತೆಗಿರ್ತೀರಾ? ವೆರಿ ಗುಡ್. ಆಗುತ್ತೆ ಅಂತಂದೇಳಿ ಆಶಾಭಾವನೆ ವ್ಯಕ್ತಪಡಿಸುತ್ತಾ, ಮತ್ತು ನಮ್ಮ ಒಂದು ತುಂಗಭದ್ರಾ ನದಿ ಪಾತ್ರದ ಎಲ್ಲ ರೈತ ಬಾಂಧವರು ಈ ಸಲ ಬೇಸಿಗೆ ಬೆಳೆಯನ್ನು ತಮ್ಮ ಒಂದು ಬೆಳೆಯನ್ನು ಬಿತ್ತುಕೊಂಡು ಡ್ಯಾಮ್ನ ವ್ಯವಸ್ಥೆ ಆಗಲಿ ಅಂತಂದೇಳಿ ನಾವು ತ್ಯಾಗ ಮಾಡಿದ್ರು. ಆ ಫಲವಾಗಿ ಈಗಾಗಲೇ ನಾವು ತುಂಗಭದ್ರಾ ಗೇಟ್ಗಳನ್ನು ಅಳವಡಿಸೋಕ್ಕೆ ಪ್ರಗತಿ ಆಗ್ತಾ ಇದೆ. ಸುಮಾರು ಒಂದು 18 ಗೇಟ್ಗಳ ದುರಸ್ತಿ ಮತ್ತು ಅದರ ತೆಗೆದು ಹೊಸ ಗೇಟ್ಗಳನ್ನ ಈಗಾಗಲೇ ಅಳವಡಿಸೋಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ. 32 ಗೇಟ್ಗಳನ್ನ ಕೂಡ ಹೊಸದಾಗಿ ಮತ್ತೆ ಅವನ್ನೆಲ್ಲ ತೆಗೆದು ಹೊಸ ಗೇಟ್ಗಳನ್ನ ಕೊಡಿಸೋಕ್ಕೆ ಇದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಬಹುಶಃ ನಮ್ಮ ಒಂದು ಟೈಮ್ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.